ಜಪಾನ್ ಅಂತ ಒಂದು ದೇಶನ ಬಿಟ್ಟರೆ ಇಲ್ಲೆಲ್ಲ ಹೆಚ್ಚು ಡಿಕ್ಟೇಟರ್ಗಳನ್ನು ಕಾಣ್ತಾ ಇದ್ದಾರೆ. ನಿಮಗೆ ಧರ್ಮದ ಮೂಲದಿಂದ ಆಳುವಂಥವ್ರೆ ಪಾಕಿಸ್ತಾನ ತೊಗೊಳ್ರಿ, ಈ ಬದಿ ಇಲ್ಲಿ ಬಾಂಗ್ಲಾ ತೊಗೊಳ್ರಿ. ಇತ್ತೀಚೆಗೆ ಇಂಥ ಶೇಖ್ ಮುಜಿಬುರ್ ರೆಹಮಾನ್ ಅವರಾಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು, ಅವರೆಲ್ಲ ಸ್ವಂತ ಕೊಟ್ಟಿದ್ರು. ಇಲ್ಲಿ ಕೊಟ್ಟಿದ್ದನ್ನು ಯಾವ ರೀತಿಯಾಗಿ ಅಲ್ಲಿ ಕಳ್ಕೊಂಡು ಮತ್ತು ಡಿಕ್ಟೇಟರ್ ರೂಪದ ಹೊಸ ರೂಪ ಪಡಿತೆ ಅಂತ ಪಾಕಿಸ್ತಾನ ಅಂತ ನಿರಂತರವಾಗಿ ಧರ್ಮ ನೆಲೆಗಟ್ಟಿನಲ್ಲಿ ಗುಲಾಮಗಿರಿಯನ್ನು ಬೆಳೆಸ್ಕೊಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ನೇಪಾಳನೂ ಅಷ್ಟೇ, ಚೈನಾನೂ ಅಷ್ಟೇ. ಚೈನಾದಲ್ಲಿ ಕಮ್ಯುನಿಸಮ್ ಹೆಸರ ಮೇಲೆ, ಸಮಾನತೆ ಹೆಸರ ಮೇಲೆ ಅಲ್ಲಿ ಡಿಕ್ಟೇಟರ್ ಆಳ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ನೋಡೋಕ್ಕೆ ಭಾರತ ಎಲ್ಲೂ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಪ್ರಜಾಪ್ರಭುತ್ವ ಅದ ಅಂತ ಹೇಳೋಕ್ಕಿಂತಲೂ ಇದ್ದಿದ್ದನ್ನು ಸಮಾಧಾನ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಅದ. ಯಾಕಂದರೆ ಇಲ್ಲೂ ನಮ್ಮಲ್ಲೂ ಸಹಿತ ರಾಜತ್ವವನ್ನು ಅನುಭವಿಸಿ ಬಂದಂಥವು. ಹೀಗಾಗಿ ನಾವೆಲ್ಲರೂ ರಾಜತ್ವ ಪ್ರಿಯರು. ಆದ್ದರಿಂದ ಕೆಲವು ನಮ್ಮಲ್ಲಿ ಇನ್ನೂ ಇಂಡೈರೆಕ್ಟ್ ಏನಪ್ಪ ಪ್ರಜಾಪ್ರಭುತ್ವ ನಮ್ಮಲ್ಲಿ ಅದ ಅಂತ ಹೇಳ್ಬೇಕಾಗಿದೆ. ಅದೇ ಕಾಲಕ್ಕೆ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ಪು ಅದ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ವ್ಯಕ್ತಿ ಪೂಜೆ ನಮ್ಮಲ್ಲಿ ಏನು ಕಡಿಮೆ ಆಗಲಿಲ್ಲ. ಒಂದು ಕಾಲಕ್ಕೆ ಗಾಂಧಿಯವ್ರನ್ನ ವ್ಯಕ್ತಿ ಪೂಜೆಯಾಗಿ ಮಾಡಿದ್ವಿ, ನಂತರ ನೆಹರು ಅವ್ರನ್ನ ವ್ಯಕ್ತಿ ಪೂಜೆಯಾಗಿ ಮಾಡಿದ್ವಿ, ನಂತರ ಇಂದಿರಾ ಗಾಂಧಿಯವ್ರನ್ನ, ನಂತರ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಈ ಎಲ್ಲ ಇವತ್ತು ಮೋದಿಯವ್ರನ್ನ, ಅದೇ ಕಾಲಕ್ಕೆ ವಾಜಪೇಯಿ ಅವ್ರನ್ನ ನಾವೆಲ್ಲರೂ ಒಂದು ದೃಷ್ಟಿಯಿಂದ ವ್ಯಕ್ತಿ ಪೂಜೆ ಜೊತೆಗೆ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ಪದ ನೆಲೆಯಲ್ಲೇ ಇವೆಲ್ಲ ಮಾಡ್ಕೊಂಡ್ಬಂದಂಥವ್ರು. ಇಂಥ ಪ್ರಸಂಗದಲ್ಲೇ ಕಾಂಗ್ರೆಸ್ನಲ್ಲಿ ಅನೇಕ ದಿಗ್ಗಜ ನೇತಾರರು ಬಂದರು ಪ್ರಜಾಪ್ರಭುತ್ವದ ಬಗ್ಗೆ. ಅದರಲ್ಲೂ ಗಾಂಧೀಜಿಯವ್ರ ಪ್ರಜಾಪ್ರಭುತ್ವ ಅಂತ ವಿಶ್ವದಲ್ಲಿನ ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದು. ಜೊತೆಗೆ ಅಂಬೇಡ್ಕರ್ ಅಂತ ಒಬ್ಬ ಗ್ರೇಟ್ ಅಥವಾ ಅತ್ಯಂತ ಗರಿಷ್ಠ ಮಟ್ಟದ ವಿದ್ವತ್ತಿದ್ದಂಥ ವ್ಯಕ್ತಿ ಸಂವಿಧಾನ ಹೆಸರುಕೊಳ್ಳೋದು ಅಷ್ಟೆಲ್ಲ, ಸಂವಿಧಾನ ತುಂಬ ಎಲ್ಲ ಪ್ರಜಾಪ್ರಭುತ್ವದ ಒಂದು ಏನಪ್ಪ ಒಂದು ಹೂರಣವನ್ನು ತುಂಬಿ ನಮಗೆ ನೀಡಿದ್ದು ಏನು ಸಣ್ಣ ಸಾಹಸ ಅಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗುವ ಸಲುವಾಗಿ, ಜೊತೆಗೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಮರಳಿ ಪಡೆಯುವ ಸಲುವಾಗಿ ಇವತ್ತು ನೋಡ್ರಿ ಪಟೇಲ್ ಅವ್ರನ್ನ, ನೇತಾಜಿ ಅವ್ರನ್ನ, ಇನ್ನೊಬ್ಬರನ್ನ ಎಲ್ಲ ತೊಗೊಂಡು BJP ಅವ್ರು ನಮ್ಮವ್ರು ಏನೋ ಅನ್ನೋಷ್ಟು ಮಟ್ಟಿಗೆ ಪ್ರಚಾರ ಮಾಡಿ ಕೊನೆಗೆ ಈ ಕಾಂಗ್ರೆಸ್ಸಿನ ತನ್ನ ದುರಾಡಳಿತ, ತನ್ನ ಲಂಚಕೋರತನ, ತನ್ನ ಭ್ರಷ್ಟಾಚಾರದಿಂದ ಬಿದ್ದು ಹೋಗಿದ್ದು ಈಗ ನಿಮ್ಮ ಮುಂದೆ ನಮ್ಮ ಮುಂದೆ ಕಣ್ಮುಂದಿದೆ. ಹೀಗಾಗಿ ಇವತ್ತಿನ ಈ ಕಾಂಗ್ರೆಸ್ ದುಸ್ಥಿತಿಗೆ ಕಾರಣರಾನು ಸುತ್ತ ಕಾಂಗ್ರೆಸ್ನ ಅಂತ ಹೇಳ್ಬೇಕಾಗ್ತದೆ. ನಿಜವಾಗಿಯೂ ಗಾಂಧೀಜಿ ಅವರ ನೆಲೆಗಟ್ಟಿನಲ್ಲೇ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಕಟ್ಕೊಂಡು ಅವರ ಮತ್ತು ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನ ಇಟ್ಟುಕೊಂಡನ ಇಡೀ ಒಂದು ಕಾಂಗ್ರೆಸ್ ಆವತ್ತಿಂದ ಇವತ್ತಿನವರೆಗೆ ಕೇವಲ ಯೋಗ್ಯರಿಗೆ ಮಾತ್ರ ಸ್ಥಾನ ಕೊಡ್ತಾ ಯೋಗ್ಯರಿಗೆ ಅನುಕೂಲ ಮಾಡಿಕೊಡುವಂಥ ಪರಿಸ್ಥಿತಿ ಮಾಡಿದರೆ, ಬೇರೆ ಬೇರೆ ನಾಯಕ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವ್ರು ಹಿಡಿದಿಟ್ಟುಕೊಂಡು ಅವ್ರಿಗೆ ಅವಕಾಶವನ್ನು ಕೊಟ್ಟು ಈ ದೇಶವನ್ನು ಕಟ್ಟುವಲ್ಲೇ ಅವ್ರನ್ನ ಅವ್ರ ಸಹಾಯ ಸಹಕಾರ ತೆಗೆದುಕೊಂಡಿದ್ದಾರೆ. ಇವತ್ತು ಈ ದೇಶದ ಪರಿಸ್ಥಿತಿ ಈ ರೀತಿ ಇರ್ತಾನೇ ಇರಲಿಲ್ಲ. ಗಾಂಧಿಯವರ ಮೊದಲನೇ ಗುರಿನಪ್ಪ ಅಂತಂದ್ರೆ ಗ್ರಾಮ ರಾಜ್ಯ. ನಾವು ರಾಮರಾಜ್ಯ ಅಂತೀವಿ, ರಾಮರಾಜ್ಯಕ್ಕಿಂತಲೂ ಗ್ರೇಟ್ ಇದು ಗ್ರಾಮ ರಾಜ್ಯ. ಯಾಕಂದರೆ ಎಲ್ಲಿವರೆಗೆ ಗ್ರಾಮ ತನಕ ಬಂತ ನಿಲ್ಲುವುದು